ಕುಷ್ಟಗಿ ಯುವಕರಿಗೆ ಸಂಸ್ಕಾರವನ್ನು ನೀಡಬೇಕು ಎನ್ನುವ ಸಲುವಾಗಿ ಭಾರತೀಯ ಸಂಸ್ಕೃತಿಯ ಉತ್ಸವ ಕಾರ್ಯಕ್ರಮವನ್ನು ಮಾಡುತ್ತಿದ್ದು ಎಲ್ಲರೂ ಭಾಗವಹಿಸಬೇಕು ಎಂದು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಜಿಲ್ಲಾ ಸಂಚಾಲಕ ವಿಎಂ ಬೂಸನೂರಮಠ ಹೇಳಿದರು. ಪಟ್ಟಣದ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಕೊತ್ತಲ ಸ್ವರ್ಣ ಭಾರತೀಯ ಸಂಸ್ಕೃತಿಯ ಉತ್ಸವದ ಕೋಪಣಾದ್ರಿ ರಥಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಭಾರತೀಯ ಸಂಸ್ಕೃತಿಯ ಉತ್ಸವ ಸುಮಾರು 9 ದಿನಗಳ ಕಾಲ ನಡೆಯಲಿದ್ದು 30 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಭಾಗವಹಿಸಲಿದ್ದಾರೆ ಎಂದರು. ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಮಾತನಾಡಿ, ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ತನುಮನದಿಂದ ಸಹಾಯ ಸಹಕಾರ ಮಾಡಲಾಗುತ್ತದೆ. ಕಾರ್ಯಕ್ರಮಕ್ಕೆ 1 ದಿನ ಬಿಡುವು ಮಾಡಿಕೊಂಡು ಬರುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್, ಅಶೋಕ್ ಬಳ್ಳುಟ್ಟಗಿ, ರವಿಕುಮಾರ್ ಸ್ವಾಮಿ, ಮಹಾಂತಯ್ಯ ಅರಳೇಲಿ ಮಠ, ಬಸವರಾಜ್ ನಾಯಕ್, ಶರಣಪ್ಪ ಲೈನದ್, ಕಳ್ಳೇಶ್ ತಾಳದ್, ಚನ್ನಪ್ಪ ನಾಲಗಾರ್, ನಾಗರಾಜ್ ಹಜಾಳದ್, ಶರಣಪ್ಪ ಸಿಂದೋಗಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಕುಷ್ಟಗಿ ಪಟ್ಟಣದ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಕೊತ್ತಲ ಸ್ವರ್ಣ ಭಾರತೀಯ ಸಂಸ್ಕೃತಿಯ ಉತ್ಸವದ ಕೋಪಣಾದ್ರಿ ರಥಕ್ಕೆ ಚಾಲನೆಯನ್ನ ನೀಡಿದ್ರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಕುಷ್ಟಗಿ. ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈಗ ವಿಶೇಷವಾಗಿ ತಮ್ಮೆಲ್ಲರಿಗೂ ತಿಳಿದ ಹಾಗೆ 29/1/2025ರಿಂದ 6/2/2025 ನಡೀತಕ್ಕಂಥ 9 ದಿವಸದ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಈ ಒಂದು ಕೊತ್ತಲ ಸ್ವರ್ಣ ಅಂತ ಹೇಳಿ ದೊಡ್ಡ ಒಂದು ಮಟ್ಟದ ಒಂದು ಕಾರ್ಯಕ್ರಮ 9 ದಿವಸದಲ್ಲಿ ವಿಶೇಷವಾಗಿ 25ರಿಂದ 30 ಲಕ್ಷ ಜನ ಸೇರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಹುಟ್ಟಿ 50 ವರ್ಷ ಒಂದು ಕಾಲ ಕಳೆದಂತ ಸಂದರ್ಭದಲ್ಲಿ ಕೊತ್ತಲ ಸ್ವರ್ಣ ಹಾಗೂ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಹೇಳಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ಕೇಂದ್ರದಲ್ಲಿ ಡಾಕ್ಟರ್ ಗೋವಿಂದಾಚಾರ್ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಮಹಾ ಒಂದು ಸಮಾವೇಶ ನಡೀತಾ ಇದೆ. ಇದರಲ್ಲಿ ವಿಶೇಷವಾಗಿ 9 ದಿನದ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಪ್ರಥಮದಲ್ಲಿ 1ನೇ ದಿವಸ ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಮರು ದಿವಸ ಯಡಿಯೂರಪ್ಪನವರು ಬರ್ತಾರೆ. ಇದು ಒಂದು ನಿಜವಾಗ್ಲೂ ಧಾರ್ಮಿಕ ಕಾರ್ಯಕ್ರಮ, ಯಾವುದೇ ರಾಜಕೀಯ ಇಲ್ಲ, ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಾರ್ಯಕ್ರಮ ಇದೆ. ಇದರಲ್ಲಿ ವಿಶೇಷವಾಗಿ ಒತ್ತು ಕೊಡ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ ನಮ್ಮ ವಿಶೇಷವಾಗಿ ಯುವಕರ ಒಂದು ಈಗಿನ ನಡೆ ಏನದಲ್ಲ, ಆ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ ಮಕ್ಕಳಿಗೆ ಸಿಗಬೇಕು. ಮುಂದಿನ ಜನಮಾನಸದಲ್ಲಿ ನಮ್ಮ ದೇಶ ಒಂದು ಧರ್ಮ, ಈ ಒಂದು ಸಂಸ್ಕೃತಿಯತ್ತ ಒಂದು ಗಮನ ಸೆಳೆಬೇಕು ಅಂತಕ್ಕಂಥ ಹಿರಿಯ ಉದ್ದೇಶದಿಂದ 9 ದಿವಸದ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದ ಎಲ್ಲ ಹಿರಿಯ ಮುತ್ಸದ್ದಿ ಪೂಜ್ಯರು ಬರ್ತಾರೆ. ಬೇರೆ ಬೇರೆ ಕೃಷಿ ಇರ್ಬೋದು, ಮತ್ತೆ ಶಿಕ್ಷಣ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಧರ್ಮ ಪತ್ನಿ ಸಮೇತ ಬರ್ತಾ ಇದ್ದಾರೆ. ನಮ್ಮ ಯಾರು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾ ಮೂರ್ತಿ ಅವರು ದಯಮಾಡಿಸ್ತಾ ಇದ್ದಾರೆ. ಆಮೇಲೆ ಸಚಿನ್ ತೆಂಡೂಲ್ಕರ್ ಅವರು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ 1200 ಜನ, ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಹೊರ ರಾಜ್ಯದಿಂದ ಸಹಿತ 1200 ಪೂಜ್ಯರು 9 ದಿವಸದ ಕಾರ್ಯಕ್ರಮಕ್ಕೆ ಬಂದು ಸಾನ್ನಿಧ್ಯ ವಹಿಸಿ ಈ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ಹೊಸತನವನ್ನು ತರಬೇಕು, ಸ್ವಾವಲಂಬಿ ಬದುಕನ್ನು ವಿಶೇಷವಾಗಿ ಯುವಕರ ಕಣ್ಮಣೆಯಾಗಿ ಈ ದೇಶ ಏನೇ ಒಂದು ಸಾಧನೆ ಮಾಡಬೇಕಂತಂದ್ರೆ ಯುವಕರ ಒಂದು ಉತ್ಸಾಹದಿಂದ ಮಾಡಬೇಕು ಅಂತೇಳಿ ಆ ಒಂದು ನಮ್ಮ ದೈನಂದಿನ ದುಡಿಮೆಯಲ್ಲಿ ಸಹಿತ ವಿಶೇಷವಾಗಿ ಕೃಷಿ ಇರಬಹುದು, ಸ್ವತಃ ಕೈಗಾರಿಕೆ ಇರಬಹುದು, ಕೈ ಕೆಲಸ ಇರಬಹುದು, ಕೃಷಿ ಇರಬಹುದು, ಆಮೇಲೆ ಶಿಕ್ಷಣ ಮತ್ತು ಧಾರ್ಮಿಕ ವಿಷಯದಲ್ಲಿ ಸಹಿತ ವಿಶೇಷವಾಗಿ ಎಲ್ಲ ರಂಗದ 9 ಜನ ದಿಗ್ಗಜರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ಭೂತ ಭವಿಷ್ಯತ್ ಅಂತಕ್ಕಂಥ ಕಾರ್ಯಕ್ರಮ ಇದು. ವಿಶೇಷವಾಗಿ ಪಾಟೀಲ್ಜಿ ಅವರು, ನಮ್ಮ ಬಸವರಾಜ್ ಪಾಟೀಲ್ಜಿ ಅವರ ಒಂದು ಅಪ್ಪಣೆ ಮೇರೆಗೆ ಮೊನ್ನೆ ಈ 7 ಜಿಲ್ಲೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ ಎಲ್ಲ ಜಿಲ್ಲೆಗಳಲ್ಲಿ ಇದೇ ತರ ಒಂದು ರಥ ಹೊರಟಿದೆ.